ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಿನ್ನೆಯಷ್ಟೇ ಕೆಪಿಎಸ್ಸಿ ಪರೀಕ್ಷೆಯಲ್ಲಾದ ಸಾಲು ಎಡವಟ್ಟುಗಳ ಬಗ್ಗೆ ವಿಸ್ತೃತವಾದ ವರದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿ. ಇದೀಗ ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಎಸ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಅನ್ನೋ ಅನುಮಾನ. ಪೇಪರ್ ಲೀಕ್ ಆಗಿದೆ ಅಂತ ಆರೋಪಿಸಿ ದೂರು ಕೊಡಲಾಗಿದೆ. ಕೆಪಿಎಸ್ಸಿ ಸೆಕ್ರೆಟರಿಗೆ ದೂರು ನೀಡಿದ್ದಾರೆ ಅಭ್ಯರ್ಥಿಗಳು. ಬಿಬಿಎಂಪಿ ಕಾಲೇಜಿನಲ್ಲಿ ಅಭ್ಯರ್ಥಿಗಳು ಜಮಾಯಿಸಿದ್ದಾರೆ. ಈ ಬಗ್ಗೆ ಕೇಳೋಕ್ ಹೋದ ಅಭ್ಯರ್ಥಿಗಳ ಮೇಲೇನೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಬೇರೆ. ಮೈಸೂರು ರಸ್ತೆ ಬಳಿಯಲ್ಲಿ ಇರುವ ಕಾಲೇಜ್ ಬಳಿ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ ಅಭ್ಯರ್ಥಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ತಪ್ಪು ಮೇಲೆ ತಪ್ಪು, ಎಡವಟ್ ಮೇಲೆ ಎಡವಟ್ಟು, ಕೆಪಿಎಸ್ಸಿ ಪರೀಕ್ಷೆ ಮಾಡೋದಾದ್ರೂ ಯಾಕೆ ಮಾಡ್ತೀರಿ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ ಅಭ್ಯರ್ಥಿಗಳು. ಈಗ ಬಂದಿರೋ ಆರೋಪ ಕ್ವಶನ್ ಪೇಪರ್ ಲೀಕ್ ಅಂತ ಹೇಳಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಕೆಪಿಎಸ್ಸಿಯಿಂದ ಏನೆಲ್ಲ ಆಗ್ತಿದೆ ಅರಿವು ಎಡವಟ್ಟುಗಳು ಅನ್ನೋದು ಒಂದೊಂದೇ ಬೆಳಕಿಗೆ ಬರ್ತದೆ. ಮೊದಲು ಆಲ್ ಟಿಕೆಟ್ ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಆಲ್ ಟಿಕೆಟ್ ವಿತರಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ಳಿತ್ತು. ಕೋರ್ಟ್ ಅಲ್ಲೂ ಕೂಡ ಒಂದಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಿದ್ರು. ಅದಾದ್ಮೇಲೆ ರಾತ್ರಿ ಏಕಾಏಕಿ, ಅಂದ್ರೆ ನಾಳೆ ಎಕ್ಸಾಮ್ ಇದೆ ಅನ್ನುವಂತ ಕಾರಣದಿಂದಾಗಿ ಅದರ ಹಿಂದಿನ ರಾತ್ರಿ ಆಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಲಾಗಿತ್ತು ಅಂತೇಳಿ ಒಂದಷ್ಟು ವಿಚಾರಗಳು ಕೂಡ ಬಂದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಈ ಬಂದ್ಮೇಲೆ ಅಭ್ಯರ್ಥಿಗಳು ಆಲ್ ಟಿಕೆಟ್ ಬಂದ್ಮೇಲೆ ಎಕ್ಸಾಮ್ಗೆ ಬರೋದಕ್ಕೂ ಕೂಡ ರೆಡಿ ಆಗಿದ್ರು. ಪ್ರೆಷರ್ ಇದ್ರು ಕೂಡ ಏಕಾಏಕಿ ಎಕ್ಸಾಮ್ ಹಿಂದಿನ ದಿನವೇ ಆಲ್ ಟಿಕೆಟ್ ಕೊಟ್ಟರು ಕೂಡ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋದಕ್ಕೆ ಮುಂದಾಗಿದ್ರು. ಆದ್ರೆ ಇವತ್ತು ಎರಡನೇ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ, ಎರಡನೇ ಪೇಪರ್ ಬರೆಯುವಂತ ಸಂದರ್ಭದಲ್ಲಿ ಒಂದು ಶಾಕ್ ಎದುರಾಗಿದೆ. ಇನ್ನೇನು ಎಕ್ಸಾಮ್ ಹಾಲ್ಗೆ ಬರೆಯೋದಕ್ಕೆ ಅಂತೇಳಿ ಅಭ್ಯರ್ಥಿಗಳು ಹೋಗ್ಬೇಕು, ಅಷ್ಟರಲ್ಲೇ ಒಂದು ಶಾಕಿಂಗ್ ಮಾಹಿತಿ ಹೊರಗಡೆ ಬಂದಿದೆ. ಪ್ರಬಂಧ ಬರವಣಿಗೆಯ ಪತ್ರಿಕೆ ಲೀಕ್ ಆಗಿರುವಂತ ಒಂದಷ್ಟು ಆರೋಪಗಳು ಈಗ ಕೆಪಿಎಸ್ಸಿ ವಿರುದ್ಧ ಕೇಳಿ ಬರ್ತಿದೆ. ಅದರಲ್ಲೂ ಕೂಡ ಮೈಸೂರು ರಸ್ತೆಯಲ್ಲಿ ಇರುವಂತಹ ಕಸ್ತೂರ್ಬಾ ನಗರದಲ್ಲಿ ಇರುವಂತಹ ಬಿಬಿಎಂಪಿ ಪಿಯು ಕಾಲೇಜ್ನಲ್ಲಿ ಒಂದು ಬಂಡಲ್, ಅಂದ್ರೆ ಪ್ರಬಂಧ ಪತ್ರಿಕೆಯ ಒಂದು ಬಂಡಲ್ ಏನಿರುತ್ತೆ, ಪ್ರಶ್ನೆ ಪತ್ರಿಕೆಯ, ಅದನ್ನ ಆ ಒಂದು ಎರಡು ಬಂಡಲ್ಗಳಲ್ಲಿ ಒಂದು ಬಂಡಲ್ ನಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅನ್ನುವಂತ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಈ ಆರೋಪ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನಿನ್ನೆಯಷ್ಟೇ ಕೆಪಿಎಸ್ಸಿ ಪರೀಕ್ಷೆಯಲ್ಲಾದ ಸಾಲು ಎಡವಟ್ಟುಗಳ ಬಗ್ಗೆ ವಿಸ್ತೃತವಾದ ವರದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿ. ಇದೀಗ ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಎಸ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಅನ್ನೋ ಅನುಮಾನ. ಪೇಪರ್ ಲೀಕ್ ಆಗಿದೆ ಅಂತ ಆರೋಪಿಸಿ ದೂರು ಕೊಡಲಾಗಿದೆ. ಕೆಪಿಎಸ್ಸಿ ಸೆಕ್ರೆಟರಿಗೆ ದೂರು ನೀಡಿದ್ದಾರೆ ಅಭ್ಯರ್ಥಿಗಳು. ಬಿಬಿಎಂಪಿ ಕಾಲೇಜಿನಲ್ಲಿ ಅಭ್ಯರ್ಥಿಗಳು ಜಮಾಯಿಸಿದ್ದಾರೆ. ಈ ಬಗ್ಗೆ ಕೇಳೋಕ್ ಹೋದ ಅಭ್ಯರ್ಥಿಗಳ ಮೇಲೇನೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಬೇರೆ. ಮೈಸೂರು ರಸ್ತೆ ಬಳಿಯಲ್ಲಿ ಇರುವ ಕಾಲೇಜ್ ಬಳಿ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ ಅಭ್ಯರ್ಥಿಗಳು. ಹೇಳ್ತಿರೋದು ಮೊಬೈಲ್ ಒಳಗಡೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ತಪ್ಪು ಮೇಲೆ ತಪ್ಪು, ಎಡವಟ್ ಮೇಲೆ ಎಡವಟ್ಟು, ಕೆಪಿಎಸ್ಸಿ ಪರೀಕ್ಷೆ ಮಾಡೋದಾದ್ರೂ ಯಾಕೆ ಮಾಡ್ತೀರಿ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ ಅಭ್ಯರ್ಥಿಗಳು. ಈಗ ಬಂದಿರೋ ಆರೋಪ ಕ್ವಶನ್ ಪೇಪರ್ ಲೀಕ್ ಅಂತ ಹೇಳಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಕೆಪಿಎಸ್ಸಿಯಿಂದ ಏನೆಲ್ಲ ಆಗ್ತಿದೆ ಅರಿವು ಎಡವಟ್ಟುಗಳು ಅನ್ನೋದು ಒಂದೊಂದೇ ಬೆಳಕಿಗೆ ಬರ್ತದೆ. ಮೊದಲು ಆಲ್ ಟಿಕೆಟ್ ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಆಲ್ ಟಿಕೆಟ್
ವಿತರಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ಳಿತ್ತು. ಕೋರ್ಟ್ ಅಲ್ಲೂ ಕೂಡ ಒಂದಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಿದ್ರು. ಅದಾದ್ಮೇಲೆ ರಾತ್ರಿ ಏಕಾಏಕಿ ಅಂದ್ರೆ ನಾಳೆ ಎಕ್ಸಾಮ್ ಇದೆ ಅನ್ನೋಂತ ಕಾರಣದಿಂದಾಗಿ ಅದರ ಹಿಂದಿನ ರಾತ್ರಿ ಹಾಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಲಾಗಿತ್ತು ಅಂತೇಳಿ ಒಂದಷ್ಟು ವಿಚಾರಗಳು ಕೂಡ ಬಂದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಈ ಬಂದ್ಮೇಲೆ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಬಂದ್ಮೇಲೆ ಎಕ್ಸಾಮ್ಗೆ ಬರೆಯೋದಕ್ಕೂ ಕೂಡ ರೆಡಿ ಆಗಿದ್ರು. ಪ್ರೆಜರ್ ಇದ್ರು ಕೂಡ ಏಕಾಏಕಿ ಎಕ್ಸಾಮ್ ಹಿಂದಿನ ದಿನವೇ ಹಾಲ್ ಟಿಕೆಟ್ ಕೊಟ್ಟರು ಕೂಡ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋದಕ್ಕೆ ಮುಂದಾಗಿದ್ರು. ಆದ್ರೆ ಇವತ್ತು ಎರಡನೇ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ, ಎರಡನೇ ಪೇಪರ್ ಬರೆಯುವಂತ ಸಂದರ್ಭದಲ್ಲಿ ಒಂದು ಶಾಕ್ ಎದುರಾಗಿದೆ. ಇನ್ನೇನು ಎಕ್ಸಾಮ್ ಹಾಲ್ಗೆ ಬರೆಯೋದಕ್ಕೆ ಅಂತೇಳಿ ಅಭ್ಯರ್ಥಿಗಳು ಹೋಗ್ಬೇಕು, ಅಷ್ಟರಲ್ಲೇ ಒಂದು ಶಾಕಿಂಗ್ ಮಾಹಿತಿ ಹೊರಗಡೆ ಬಂದಿದೆ. ಪ್ರಬಂಧ ಬರವಣಿಗೆಯ ಪತ್ರಿಕೆ ಲೀಕ್ ಆಗಿರುವಂತ ಒಂದಷ್ಟು ಆರೋಪಗಳು ಈಗ ಕೆಪಿಎಸ್ಸಿ ವಿರುದ್ಧ ಕೇಳಿ ಬರ್ತಿದೆ. ಅದರಲ್ಲೂ ಕೂಡ ಮೈಸೂರು ರಸ್ತೆಯಲ್ಲಿ ಇರುವಂತಹ ಕಸ್ತೂರ್ಬಾ ನಗರದಲ್ಲಿ ಇರುವಂತಹ ಬಿಬಿಎಂಪಿ PU ಕಾಲೇಜ್ನಲ್ಲಿ ಒಂದು ಬಂಡಲ್ ಅಂದ್ರೆ ಪ್ರಬಂಧ ಪತ್ರಿಕೆಯ ಒಂದು ಬಂಡಲ್ ಏನಿರುತ್ತೆ, ಪ್ರಶ್ನೆ ಪತ್ರಿಕೆಯ, ಅದನ್ನ ಆ ಒಂದು 2 ಬಂಡಲ್ಗಳಲ್ಲಿ ಒಂದು ಬಂಡಲ್ ನಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅನ್ನುವಂತ ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಈ ಆರೋಪ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ನಿನ್ನೆಯಷ್ಟೇ ಕೆಪಿಎಸ್ಸಿ ಪರೀಕ್ಷೆಯಲ್ಲಾದ ಸಾಲು ಸಾಲು ಎಡವಟ್ಟುಗಳ ಬಗ್ಗೆ ವಿಸ್ತೃತವಾದ ವರದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿತು. ಇದೀಗ ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಎಸ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಅನ್ನೋ ಅನುಮಾನ. ಪೇಪರ್ ಲೀಕ್ ಆಗಿದೆ ಅಂತ ಆರೋಪಿಸಿ ದೂರು ಕೊಡಲಾಗಿದೆ. ಕೆಪಿಎಸ್ಸಿ ಸೆಕ್ರೆಟರಿಗೆ ದೂರು ನೀಡಿದ್ದಾರೆ ಅಭ್ಯರ್ಥಿಗಳು. ಬಿಬಿಎಂಪಿ ಕಾಲೇಜಿನಲ್ಲಿ ಅಭ್ಯರ್ಥಿಗಳು ಜಮಾಯಿಸಿದ್ದಾರೆ. ಈ ಬಗ್ಗೆ ಕೇಳೋಕ್ ಹೋದ ಅಭ್ಯರ್ಥಿಗಳ ಮೇಲೇನೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಬೇರೆ. ಮೈಸೂರು ರಸ್ತೆ ಬಳಿಯಲ್ಲಿ ಇರುವ ಕಾಲೇಜ್ ಬಳಿ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ ಅಭ್ಯರ್ಥಿಗಳು. ಹೇಳ್ತಿರೋದು ಮೊಬೈಲ್ ಒಳಗಡೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ತಪ್ಪು ಮೇಲೆ ತಪ್ಪು, ಎಡವಟ್ಟು ಮೇಲೆ ಎಡವಟ್ಟು, ಕೆಪಿಎಸ್ಸಿ ಪರೀಕ್ಷೆ ಮಾಡೋದಾದ್ರೂ ಯಾಕೆ ಮಾಡ್ತೀರಿ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳ್ತಿದ್ದಾರೆ ಅಭ್ಯರ್ಥಿಗಳು. ಈಗ ಬಂದಿರೋ ಆರೋಪ ಕ್ವಶನ್ ಪೇಪರ್ ಲೀಕ್ ಅಂತ ಹೇಳಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಕೆಪಿಎಸ್ಸಿಯಿಂದ ಏನೆಲ್ಲ ಆಗ್ತಿದೆ ಅರಿವು ಎಡವಟ್ಟುಗಳು ಅನ್ನೋಂಥದ್ದು ಒಂದೊಂದೇ ಬೆಳಕಿಗೆ ಬರ್ತದೆ. ಮೊದಲು ಹಾಲ್ ಟಿಕೆಟ್ ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹಾಲ್ ಟಿಕೆಟ್ ವಿತರಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ಳಿತ್ತು. ಕೋರ್ಟ್ ಅಲ್ಲೂ ಕೂಡ ಒಂದಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನ ಹಾಕಿದ್ರು. ಅದಾದ್ಮೇಲೆ ರಾತ್ರಿ ಏಕಾಏಕಿ ಅಂದ್ರೆ ನಾಳೆ ಎಕ್ಸಾಮ್ ಇದೆ ಅನ್ನೋಂತ ಕಾರಣದಿಂದಾಗಿ ಅದರ ಹಿಂದಿನ ರಾತ್ರಿ ಹಾಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಲಾಗಿತ್ತು ಅಂತೇಳಿ ಒಂದಷ್ಟು ವಿಚಾರಗಳು ಕೂಡ ಬಂದಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಈ ಬಂದ್ಮೇಲೆ